ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೀನಿಧಿ. ಇದು ನನ್ನ ಮೊದಲನೆಯ ವಿಡಿಯೋ ಅಂದಮೇಲೆ ಏನಾದರೂ ಒಂದು ಸ್ಪೆಷಲಾಗಿ ಮಾಡಬೇಕಲ್ವಾ. ಹಾಗಾಗಿ ನಾನಿಲ್ಲಿ ದುಬೈಯ ಕುನಾಫಾ ಚಾಕ್ಲೇಟನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ತುಂಬ ಈಸಿಯಾಗಿ ಹೇಗೆ ಮಾಡೋದು ಅಂತ ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ 1 ಕಪ್ ಆಗುವಷ್ಟು ಪಿಸ್ತಾವನ್ನು ತೆಗೆದುಕೊಂಡಿದ್ದೀನಿ. ಅದನ್ನು ಸರಿಯಾಗಿ ಫ್ರೈ ಮಾಡಿ ಅದನ್ನು ಒಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಅದೇ ಪ್ಯಾನಿಗೆ ನಾನು ಬೆಣ್ಣೆಯನ್ನು ಹಾಕ್ಕೊತಾ ಇದ್ದೀನಿ. ಬೆಣ್ಣೆ ಸರಿಯಾಗಿ ಕರಗಿದ ನಂತರ ನಾನಿಲ್ಲಿ 1 ಕಪ್ ಆಗುವಷ್ಟು ಶಾವಿಗೆಯನ್ನು ಹಾಕ್ಕೊತಾ ಇದ್ದೀನಿ. ನಾನು ತಿಂಡಿಗೆ ಯೂಸ್ ಮಾಡುವಂಥ ಶಾವಿಗೆಯನ್ನು ಬಳಸ್ಕೊಂಡಿದ್ದೀನಿ. ಇದನ್ನು ಸರಿಯಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಕೆಂಪು ಬಣ್ಣ ಬರೋ ತನಕನೂ ಫ್ರೈ ಮಾಡ್ಕೋಬೇಕಾಗತ್ತೆ. ಈಗ ಶಾವಿಗೆ ಸರಿಯಾಗಿ ಫ್ರೈ ಆಗಿದೆ. ಅದನ್ನು ಇನ್ನೊಂದು ಪಾತ್ರಕ್ಕೆ ನಾನು ಹಾಕ್ಕೊಳ್ತಾ ಇದ್ದೀನಿ. ಅದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕಾಗತ್ತೆ. ಇದಕ್ಕೆ ನಮಗೆ ಬ್ರೌನ್ ಚಾಕ್ಲೇಟ್ ಮತ್ತು ವೈಟ್ ಚಾಕ್ಲೇಟ್ ಬೇಕಾಗಿರೋದ್ರಿಂದ ನಾನು ಇಲ್ಲಿ ಡೈರಿ ಮಿಲ್ಕ್ ಮತ್ತು ಮಿಲ್ಕಿ ಬಾರನ್ನು ತಗೊಂಡಿದ್ದೀನಿ. ಇದು ಎಲ್ಲ ಶಾಪಲ್ಲಿ ಈಸಿಯಾಗಿ ಸಿಗೋದ್ರಿಂದ ನಾನು ಇದನ್ನೇ ತಗೊಂಡಿದ್ದೀನಿ. ನೀವು ಬೇಕಾದರೆ ಬೇರೆ ಬ್ರೌನ್ ಚಾಕ್ಲೇಟ್ ಮತ್ತು ವೈಟ್ ಚಾಕ್ಲೇಟನ್ನು ತಗೋಬಹುದು. ಚಾಕ್ಲೇಟ್ ಇಲ್ಲಿಯ ವೆದರಿಗೆ ಆಲ್ರೆಡಿ ಮೆಲ್ಟ್ ಆಗಿತ್ತು. ಸೊ ಹಾಗಾಗಿ ನನಗೆ ಇನ್ನೊಂದು ಸ್ವಲ್ಪ ಮೆಲ್ಟ್ ಆಗಬೇಕಿತ್ತು. ಹಾಗಾಗಿ ಉಗುರುಬೆಚ್ಚಗಿರೋ ನೀರಿಗೆ ನಾನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಚಾಕ್ಲೇಟ್ ಮೋಲ್ಡನ್ನು ತಗೊಂಡಿದ್ದೀನಿ. ಅದು ಅಮೆಝಾನಿಂದ ಪರ್ಚೇಸ್ ಮಾಡಿರೋದು. ಅದರಲ್ಲಿ ನಾನೀಗ ವೈಟ್ ಚಾಕ್ಲೇಟನ್ನು ಡಿಸೈನಿಗಾಗಿ ಯೂಸ್ ಮಾಡ್ತಾ ಇದ್ದೀನಿ. ನಿಮಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನಲ್ಲಿ ನೀವು ಹಾಕ್ಕೋಬೇಕಾಗತ್ತೆ. ಮೇಲ್ಗಡೆ ನಾನು ಇಲ್ಲಿ ಬ್ರೌನ್ ಚಾಕ್ಲೇಟನ್ನು ಹಾಕ್ಕೊತಾ ಇದ್ದೀನಿ. ಅದನ್ನು ತುಂಬ ತೆಳುವ ಲೇಯರ್ ಆಗಿ ಹಾಕ್ಕೋಬೇಕಾಗತ್ತೆ. ಸ್ಪೂನಿನ ಸಹಾಯದಲ್ಲಿ ನಾನೀಗ ಎಲ್ಲ ಕಡೆಯನ್ನು ಚಾಕ್ಲೇಟನ್ನು ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಸ್ಪ್ರೆಡ್ ಮಾಡಿದ ನಂತರ ಅದನ್ನು ಸೆಟ್ ಆಗಲಿಕ್ಕೆ ಫ್ರಿಜ್ಜಲ್ಲಿ ಇಡಬೇಕು. ಇಲ್ಲಿ ನಾನು ಮಿಕ್ಸಿ ಜಾರಿಗೆ ಫ್ರೈ ಮಾಡ್ಕೊಂಡಿರುವಂತಹ ಪಿಸ್ತಾವನ್ನು ಹಾಕ್ಕೊಂಡಿದ್ದೀನಿ. ಅದಕ್ಕೆ ನಾನು 2 ವೈಟ್ ಚಾಕ್ಲೇಟ್ ಅಂದರೆ ಮಿಲ್ಕಿ ಬಾರನ್ನು ಕೂಡ ಹಾಕ್ಕೊಂಡಿದ್ದೀನಿ. ಅದಕ್ಕೆ ನೀವು ಬೇಕಾದರೆ ಇದಕ್ಕೆ 2ರಿಂದ 3 ಸ್ಪೂನು ಹಾಲನ್ನು ಕೂಡ ಹಾಕೋಬಹುದು. ಅದನ್ನು ನೀವು ರುಬ್ಕೋಬೇಕು. ಇಲ್ಲಿ ನಾವು ರುಬ್ಬಿರುವಂತಹ ಪಿಸ್ತಾ ಪೇಸ್ಟನ್ನು ಆಲ್ರೆಡಿ ಫ್ರೈ ಮಾಡ್ಕೊಂಡಿರುವ ಶಾವಿಗೆಗೆ ಹಾಕಿ ಮಿಕ್ಸ್ ಮಾಡಬೇಕಾಗತ್ತೆ. ಇಲ್ಲಿ ನಾವು ನೀರಾಗಲಿ ಹಾಲಾಗಲಿ ಯೂಸ್ ಮಾಡೋದಿಲ್ಲ. ಅದು ಸ್ವಲ್ಪ ಗಟ್ಟಿಯಾಗಿ ಇರಬೇಕಾಗತ್ತೆ. ನಾನಿಲ್ಲಿ ಈ ಹದದಲ್ಲಿ ಇಟ್ಕೊಂಡಿದ್ದೀನಿ. ಫ್ರಿಜ್ಜಲ್ಲಿಟ್ಟಿರುವ ಚಾಕ್ಲೇಟ್ ಈಗ ಸೆಟ್ ಆಗಿದೆ. ಅದಕ್ಕೆ ನಾನಿಲ್ಲಿ ಪಿಸ್ತಾ ಮತ್ತು ಶಾವಿಗೆ ಮಿಕ್ಸ್ಚರನ್ನು ಹಾಕ್ತಾ ಇದ್ದೀನಿ. ನಾನಿಲ್ಲಿ ಕೈಯಲ್ಲೇ ಯೂಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಅದು ಗಟ್ಟಿಯಾಗಿರೋದ್ರಿಂದ ಸ್ಪೂನಲ್ಲಿ ಹಾಕೋದಕ್ಕೆ ಆಗೋದಿಲ್ಲ. ಇದರ ಮೇಲೆ ಮತ್ತೆ ನಾನು ಬ್ರೌನ್ ಚಾಕ್ಲೇಟನ್ನು ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಎಲ್ಲ ಕಡೆ ಸರಿಯಾಗಿ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. ಸ್ಪ್ರೆಡ್ ಮಾಡಿದ ನಂತರ ಅದನ್ನು ಮತ್ತೆ ಸೆಟ್ ಆಗೋದಕ್ಕೆ ಫ್ರಿಜ್ಜಲ್ಲಿ ಇಡಬೇಕು. ನಾನಿದು ಸೆಟ್ ಆಗೋದಕ್ಕೆ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಈಗ ಅದು ಸೆಟ್ ಆಗಿದೆ. ನಮ್ಮಿ ಕುನಾಫಾ ಚಾಕ್ಲೇಟ್ ರೆಡಿ ಕೂಡ ಆಗಿದೆ. ಅದನ್ನು ನಾನು ಮೋಲ್ಡಿಂದ ತೆಗೆದು ತೋರಿಸ್ತಾ ಇದ್ದೀನಿ ಹೇಗೆ ಬಂದಿದೆ ಅಂತ ನೋಡೋಣ. ತುಂಬಾ ಚೆನ್ನಾಗಿ ಬಂದಿತ್ತು. ಹಾಗೆಯೇ ಅದನ್ನು ನಾನು ಕಟ್ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆಯೇ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ದರೆ ನೀವು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಒಂದು ಲೈಕ್ ಕೂಡ ಕೊಡಿ. ಹಾಗೆಯೇ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.